ಸೀತಕ್ಕ ನಾಳ್ದು ಭಜನೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ನಾನೇನು ಒಂದು ಭಜನೆ ಹೇಳಿ ಟ್ರೈ ಮಾಡಬಾರ್ದು, ಯಾವುದಾದ್ರೂ ಒಂದು ಭಜನೆ ಹೇಳಿ ಪ್ರಾಕ್ಟೀಸ್ ಮಾಡುವ. ಮೊನ್ನೆ ಆ ದೇವಸ್ಥಾನದಲ್ಲಿ ಯಾವುದೋ ಒಂದು ಭಜನೆ ಹಾಡು ಕೇಳ್ತಾ ಇತ್ತು, ಯಾವುದಪ್ಪ? ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರಲಿ ಮ್ಯಾಲೆ, ಅಂದದ ಚಂದದ ಮೈಪಾರಿ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಅಯ್ಯೋ, ಈ ಭಜನೆ ನನಗೆ ಹಾಡಕ್ಕೆ ಬರಲ್ಲ, ಸ್ವಲ್ಪವೇ ಗೊತ್ತಿರೋದು. ಇನ್ನೊಂದು ಭಜನೆ ಯಾವುದು ಕೇಳಿದ ನೆನಪುಂಟಲ್ಲ, ಯಾವುದದು? ನನ್ನ ಮಂಡೆ ಒಂದು ನೆನಪುಳಿಯಲ್ಲ. ಯಾವ ಭಜನೆ ಅದು? ತಿಂಗಾಳು ಮುಳುಗಿದ್ದವೋ, ರಂಗೋಲಿ ಬೆಳಕಿದವೋ, ಸ್ವಾಮಿ ಗಣಪನ ಪೂಜೆಗೆಂದು ಬಾಳೆ ಬೆಳಗಿದವೋ, ಸ್ವಾಮಿ ಲಿಂಗಪ್ಪನ ಪೂಜೆಗೆಂದು ಬಾಳೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ. ಯಾವ ಸಾಂಗು ನನಗೆ ಸರಿ ಬರೋದೇ ಇಲ್ಲ, ನೆನಪೂ ಇಲ್ಲ, ಎಲ್ಲ ತಪ್ಪು ತಪ್ಪು ಹಾಡ್ತೇನೇನು. ಏನು ಯಾವುದರಿಂದ ಬೊಬ್ಬೆ ಹೊಡಿತಾ ಇದ್ಯಾ? ಬೊಬ್ಬೆನಾ? ನಾನು ಭಜನೆ ಹಾಡ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇಲ್ವಾ? ನಾಳ್ದು ಸೀತಕ್ಕ ಭಜನೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಳಂತೆ, ನಾನು ಹೋಗ್ತೀನಿ, ಅದಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನು ಭಜನೆ ಕ್ಲಾಸಾ? ಹೌದು ರೀ, ಭಜನೆ ಕ್ಲಾಸ್ ಈಗ ಎಲ್ಲ ಕಡೆ ಅದನ್ನೇ ಸ್ಟಾರ್ಟ್ ಮಾಡಿದ್ದಾರೆ, ನಾನು ಹೋಗ್ತೀನಿ. ಈಗ ನೀನು ಯಾವ ಸಾಂಗ್ ಹಾಡ್ತಾ ಇದ್ದಿ? ಭಜನೆ ಸಾಂಗ್ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಕೇಳ್ತಾ ಇತ್ತಲ್ಲ. ಅರೆ ಪೆದ್ದಿ, ನೀನು ಹಾಡ್ತಿದ್ದು ಭಜನೆ ಸಾಂಗ್ ಅದು? ಹಾಂ, ಏನ್ರಿ ನೀವು ನನ್ನನ್ನು ಪೆದ್ದಿ ಅಂತೀರಾ? ನಾನು ಹಾಡಿದ ಭಜನೆ ಸಾಂಗ್ಗೆ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ? ಅದಕ್ಕೆ ಹೇಳಿದ್ದು ನೀನು ಪೆದ್ದಿ ಅಂತ. ಯಾಕೆ ನನ್ನನ್ನು ಪೆದ್ದಿ ಅಂತ ಬೈತೀರಾ? ಮತ್ತೆ ಇನ್ನೇನು ಜಾನಪದ ಸಾಂಗ್ ಹಾಡಿ ಅದನ್ನು ಭಜನೆ ಸಾಂಗ್ ಅಂತಾಳೆ. ಇದು ನನಗೆ ಗೊತ್ತಿರಲಿಲ್ಲ ರೀ, ಅದು ಭಜನೆ ಸಾಂಗ್ ಅಲ್ಲ ಅಂತ ಹೇಳಿ. ಭಜನೆ ಕ್ಲಾಸಿಗೆ ಹೋಗೋಕೆ ಮುಂಚೆ ಭಜನೆ ಯಾವುದು, ಜಾನಪದ ಸಾಂಗ್ ಯಾವುದು, ಫಿಲ್ಮ್ ಸಾಂಗ್ ಯಾವುದೆಲ್ಲ ತಿಳ್ಕೊ ಫಸ್ಟ್, ಆಮೇಲೆ ಕ್ಲಾಸಿಗೆ ಹೋಗುವಂತೆ. ಆಯಿತು ನೋಡ, ಈಗೊಂದು ಭಜನೆ ಸಾಂಗ್ ಹಾಡಂತೆ. ಆಯ್ತು ರೀ, ಕೇಳ್ತೀರಲ್ಲ. ಚಿಲುವೆಯ ಚಿಲುವ ತಂದನ ಚಿನ್ಬಾಯಾರಿಕೆ ಕೊಳನ ಕೊಳೆ, ಚಿನ್ಬಾಯಾರಿಕೆ ಕೊಳನ ಕೊಳೆ, ಚಿಲುವೆಯ ಚಿಲುವ ತಂದನ ಚಿನ್ಬಾಯಾರಿಕೆ ಕೊಳನ ಕೊಳೆ, ಚಿನ್ಬಾಯಾರಿಕೆ ಕೊಳನ ಕೊಳೆ. ಏನೇ ಇದು, ಯಾವ ಸಾಂಗು? ಭಜನೆ ಸಾಂಗ್. ಇನ್ನೊಂದು ಹಾಡು ಹಾಡಬೇಕಾ? ಕೇಳಿರಿ. ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಅಕ್ಕ ಬಣ್ಣದ ಲೆಪ್ಪು ನಕಲು ಬರ್ತಿರಿತ್ತಲ, ಅಕ್ಕ ಬಣ್ಣದ ಲೆಪ್ಪು ನಕಲು ಬರ್ತಿರಿತ್ತಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ. ಅಯ್ಯೋ ದೇವ್ರೆ ರೀ, ಅಷ್ಟೊಂದು ಹೊಗಳ್ಬೇಡ್ರಿ, ಚೆಂದಾಗಿದಲ್ವಾ? ಹಾಂ, ಅದೇನೇ ಭಜನೆ ಸಾಂಗ್ ಅದು, ಅದೆಲ್ಲ ನೀನು ಹಾಡ್ತಿರೋದು ಜಾನಪದ ಸಾಂಗ್. ಹೌದೇನ್ರಿ? ಹೇಗೆ ಗೊತ್ತಾಯ್ತು ಯಾವುದು ಅಂತ? ಚಂದನದಿಂದ ಪಡೆದ ಬೊಂಬೆ ಅಂದ ಚಂದ, ಗಮ ಗಮ ಬೊಂಬೆ ಸರಿ ಗಮ. ಇನ್ನು ಹಾಡ್ಬೇಕಾ? ಕೇಳಿ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವನೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವನೆಂದು, ಆಹಾ ಎಂತ ದುರ ಆ ಕ್ಷಣ. ಏನ್ರಿ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಅಷ್ಟು ಚೆನ್ನಾಗಿದೆ ನನ್ನ ಭಜನೆ. ಆಹಾ, ನಾನು ಗೆದ್ಬಿಟ್ಟೆ. ನನಗೆ ಎಷ್ಟು ಒಳ್ಳೆ ಚೆಂದ ಭಜನೆ ಹಾಡಲಿಕ್ಕೆ ಬರ್ತಾಂಡು, ನನ್ನ ಗಂಡನ ಕಣ್ಣಲ್ಲಿ ಕಣ್ಣೀರೇ ಬಂದು ಹೋಯ್ತು. ಅಯ್ಯೋ, ಭಜನೆ ಏನು ಅಂತ ಗೊತ್ತಿಲ್ಲದವಳು ಭಜನೆ ಕ್ಲಾಸ್ಗೆ ಹೋಗಿ ಏನು ಮಾಡ್ತಾಳೋ, ದೇವ್ರೇ ಕಾಪಾಡಪ್ಪ. ನಿಮಗೆ ಎಷ್ಟು ಇಷ್ಟ ಆಯ್ತಲ್ಲ ನನ್ನ ಭಜನೆ, ನಾನು ಇನ್ನೊಂದು ಹಾಡು ಹಾಡ್ತೀನಿ. ಅಯ್ಯೋ ನಿಲ್ಸೇ ನಿನ್ನ ರಾಗ. ಯಾಕ್ರಿ, ಏನಾಯ್ತು? ನೀನು ಹಾಡಿದ್ದೆಲ್ಲ
ಕೋತಿ ಭಜನೆ ಅಲ್ಲ ಅದು, ಅದು ಜಾನಪದ ಸಾಂಗ್ ಮತ್ತು ಫಿಲ್ಮ್ ಸಾಂಗ್. ಏನಪ್ಪ ಇದು? ನೋಡು, ನಾನೀಗ ನಿಂಗೊಂದು ಭಜನೆ ಸಾಂಗ್ ಹಾಡಿ ಕೇಳಿಸ್ತೇನೆ, ಅದು ಭಜನೆ, ಅದಕ್ಕೆ ಭಜನೆ ಅಂತ ಹೇಳುದು. ಆಯ್ತು ರೀ, ಹಾಡಿ ನೋಡುವ. ನೋಡು, ಕೇಳಿಲಿ ಭಜನೆ ಹಾಡು ಅಂದರೆ ಯಾವುದು ಅಂತ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ವನಮಾಲಿ ಮುರಳೀಧಾರೆ ಗೋವರ್ಧನ ಗಿರಿವರಧಾರೆ. ವನಮಾಲಿ ಮುರಳೀಧಾರೆ ಗೋವರ್ಧನ ಗಿರಿವರಧಾರೆ. ನಿತ ನಿತ ಕರ್ಮ ಕನ ಚೋರಿ ಗೋಪಿ मनहारी. नित नित कर्मा कन चोरी गोपी मनहारी. हरिसुंदर नंद मुकुंद हरिनारायण हरि ओम. हरिकेशव हरि ಗೋವಿಂದ ಹರಿನಾರಾಯಣ ಹರಿ ಓಂ. ನೋಡಿ, ಇದೆಲ್ಲ ಭಜನೆ ಸಾಂಗ್ಸು. ಅಂಬಿಕಾ ನಾನಿನ ನಂಬಿದೆ, ಜಗದಂಬ ರಮಣ ನಂಬಿದೆ. ಅಂಬಿಕಾ ನಾನಿನ ನಂಬಿದೆ, ಜಗದಂಬ ರಮಣ ನಂಬಿದೆ. ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚೈತ್ರವು ಅಂಬಿಗ. ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಚೈತ್ರವು ಅಂಬಿಗ. ಸಂಭ್ರಮದಿಂದೋಡೆನ್ನಂಬಿಗ ಅದರಿಂಬೋ ನೋಡಿ ನಡೆ ಸಂಬಿಗ. ನೋಡು, ಇದೆಲ್ಲ ಭಜನೆ ಸಾಂಗ್ಸು, ಇದನ್ನೇ ಭಜನೆ ಅಂತ ಹೇಳ್ತಾರೆ. ಹೌದಾ ರೀ, ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ಸ್ ರೀ ಹೇಳಿದ್ದಕ್ಕೆ. ನನಗೆ ಇದನ್ನೆಲ್ಲ ಒಮ್ಮೆ ಬುಕ್ಕಲ್ಲಿ ಬರೆದು ಕೊಡಬೇಕು. ಸರಿ ಸರಿ ಆಯಿತು, ನಾನೀಗ ಕೆಲಸಕ್ಕೆ ಹೋಗ್ತೀನಿ, ಬಾಯ್. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.